गुटखा ಎಷ್ಟು ತಿಂತಾರೆ गुटखा ಅವರು? म्हणजे किती वेळा खाल्लाय तुम्ही? मावा खाताय ना? मावा दिवसाला ತಿಂತಾರೆ कसं ದಿವಸಕ್ಕೆ 7 ಸಲ ಗುಟ್ಕಾ ತಿಂತೀರಾ? ಗುಟ್ಕಾ ತಿಂತೀರಾ ಮಾವ ತಿಂತೀರಾ? ಮಾವ ಅಂದ್ರೆ ತಂಬಾಕು ಇರ್ತೈತಿ ಅದ್ರ ಮಿಕ್ಸ್ ಇರ್ತೈತ್ರಿ, ತಂಬಾಕು ಅಡಿಕೆ ಮಿಕ್ಸ್ ಇರ್ತೈತಿ. ಇದು ತಂಬಾಕು ಗುಟ್ಕಾ ತಿನ್ನೋದ್ರಿಂದ ಏನಾಕೈತ್ರಿ, ನಿಮ್ದು ವೀರ್ಯಾಣು ಕೌಂಟ್ ಕಮ್ಮಿ ಆಕೈತ್ರಿ. ವೀರ್ಯಾಣು ಅಂತಂದ್ರ ನಿಮ್ದು ತಂಬಾಕು ಗುಟ್ಕಾ ಎಲ್ಲ ವಿಮಲ್ RMD ಇಂತ ಗುಟ್ಕಾ ಇರ್ತಾವಲ್ರಿ, ಈ ಗುಟ್ಕಾ ಇದೆಲ್ಲ ತಿನ್ನೋದ್ರಿಂದ ವೀರ್ಯಾಣು ಕೌಂಟ್ ಪೂರ್ತಿ ಕಮ್ಮಿ ಆಕೈತಿ. ನಿಮ್ದೇನ್ ಸ್ಪರ್ಮ್ ಕೌಂಟ್ ಅಂತಾರಲ್ಲ, ಧಾತು ಕೌಂಟ್ ಪೂರ್ತಿ ಎಲ್ಲಾ ನಾಶ ಮಾಡ್ಬಿಟ್ಟೈತ್ರಿ ಅದು. ತಂಬಾಕು ತಿನ್ನೋದ್ರಿಂದ ನಿಮ್ದು ಒಂದು ಆರೋಗ್ಯ ಹಾಳಾಗ್ತೈತಿ. ಆರೋಗ್ಯ ಹಾಳಾಗೋದಂದ್ರೆ ಏನು, ನಿಮ್ದು ಲಂಗ್ಸ್ ಉಪ್ಪುಪ್ಸ್ ಆಕೈತಿ, ಬಾಯಿ ಕ್ಯಾನ್ಸರ್ ಬರ್ತೈತಿ. ಟಿವ್ಯಾಗ ತೋರಿಸ್ತಾರಲ್ಲ, ಅದು ಗುಟ್ಕಾ ಪ್ಯಾಕೆಟ್ ಬಲ್ಲು ಬರ್ದಿರ್ತಾರ ತಿನ್ಬಾರ್ದು ಅಂತ ಹೇಳಿ ಅಂತಂದ್ರ ಅದು ಬರ್ತೈತ್ರಿ. ಅದು ಅಲ್ದ ನಿಮ್ದು ವೀರ್ಯಾಣು ಕಮ್ಮಿ ಆಗ್ತಾವ್ರಿ. ಗುಟ್ಕಾ ತಿನ್ನುವ ಪುರುಷರು ಮಾವ ಗುಟ್ಕಾ ಈ ತರ ತಂಬಾಕು ಉತ್ಪನ್ನಗಳನ್ನ ತಿಂದ್ರ ವೀರ್ಯಾಣು ಕೌಂಟು ಕಮ್ಮಿ ಆಗ್ತೈತಿ ಅನ್ನಕ್ ಸಾಕ್ಷಿ ಇದು. ಈಗ ನೋಡ್ರಿ ಇವ್ರದ್ದು ವೀರ್ಯಾಣು ಕೌಂಟ್ ಇಲ್ಲಿ ನೋಡ್ರಿ, ಈ ಕೌಂಟ್ ಇಲ್ಲಿ ನೋಡ್ರಿ, ಇದನ್ನ ಈ ಕೌಂಟ್ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತೈತಿ. ವೀರ್ಯಾಣು ಕೌಂಟ್ 16 ಮಿಲಿಯನ್ ಇರ್ಬೇಕು. ಇವ್ರದ್ದು ಎಷ್ಟೈತಿ, ಬರೀ 8 ಮಿಲಿಯನ್ ಐತೆ. ವೀರ್ಯಾಣು ಕೌಂಟ್ ಕಮ್ಮಿ ಆಗೈತೆ. ಅದಕ್ಕೆ ಆಲಿಗೋಸ್ಪರ್ಮಿಯಾ, ಸೊ ಕಮ್ಮಿ ವ್ಯಾಲ್ಯೂಮು, ಮೊಟಿಲಿಟಿ ಎಲ್ಲಾ ವೀರ್ಯಾಣು ಪೂರ್ತಿ ಕೊರತೆ ಐತ್ರಿ ಇವ್ರಿಗೆ. ಇದು ಹಿಂಗಂದ್ರೆ ಏನಂದ್ರ ಅರ್ಥ, ವೀರ್ಯಾಣು ಎಲ್ಲಾ ಪೂರ್ತಿ ಎಲ್ಲ ನಾಶ ಆಗ್ಬಿಟ್ಟೈತಿ. ಗುಟ್ಕಾ ದಿವ್ಸಕ್ಕೆ 7-8 ಸಲ ಮಾವ ಗುಟ್ಕಾ ತಿಂತಾರಂತ ಹೇಳ್ತೀರಿ, ಹೌದಲ್ಲಮ್ಮ? ಯಾವ ನೀವ್ ನಿಲ್ಸ್ ಅಂತ ಹೇಳಿಲ್ಲ ಅವ್ರಿಗೆ? ಅಂದ್ರ ಅಷ್ಟೇ ಹೊರಗ ಹೋಗ್ತಾರೆ ಕೆಲ್ಸದ ಮ್ಯಾಗ, ಅದರಿಂದ ಏನ್ ಗೊತ್ತಾ ಅಷ್ಟೊಂದ್ ಆಗಿಲ್ರಿ ನಮ್ಗೂ. ಅಲ್ಲ ಬಟ್ ನೀವ್ರಿಗೆ ಹೇಳ್ಬೇಕಲ್ಲಮ್ಮ ಗುಟ್ಕಾ ತಿನ್ಬೇಡ್ರಿ ತಿನ್ಬೇಡ ಅಂತ ಅಂದಾರ್ ಬಿಡ್ರಿ, ಬಟ್ ಅದ್ರ ಚಟಾರಿ ಅರ್ಧ ಇವಾಗ ಮುಂದ್ ತಿನ್ನಂಗಿಲ್ಲ ತೋರಿಸ್ರಿ. ಈಗ ನೋಡ್ರಿ ಇಲ್ಲಿ ತೋರಿಸ್ತೀನಿ, ಟಿವ್ಯಾಗ ತೋರಿಸ್ತೀನಿ. ಈಗ ಇದ್ರೊಳಗು ಅಗದಿ ಕೊಟ್ಟಾರ ನೋಡ್ರಿ, ಅಗದಿ ಸ್ವಚ್ಛಗೈತಿ ಇಲ್ಲಿ. ಸ್ಮೋಕಿಂಗ್ ಪುಟ್ಸ್ ಯುವರ್ ಸ್ಪರ್ಮ್ DNA ಅಟ್ ರಿಸ್ಕ್. ಸೊ ವೀರ್ಯಾಣು ಈಗ DNA ಹಾಳಾಗ್ತಾವ್ರಿ. DNA ಅಂದ್ರೆ ವೀರ್ಯಾಣು ಪೂರ್ತಿ ಡ್ಯಾಮೇಜ್ ಆಗ್ತಾವ ಅಂತ ಹೇಳಿ ಎಲ್ಲಾ ಕಡೆ ನಿಮ್ಗೆ ಕಂಪ್ಯೂಟರ್ನಾಗ ಎಲ್ಲಾ ಕಡೆ ಐತ್ರಿ. ವೀರ್ಯಾಣು ತಿಂದು ಇವ್ರದ್ದು ಇಷ್ಟು ವರ್ಷ ವೀರ್ಯಾಣು ಇದ್ದು ಇವ್ರದ್ದು ಗುಟ್ಕಾ ತಿಂದು ಮಾವ ತಿಂದು ಈ ತರ ತಂಬಾಕು ಉತ್ಪನ್ನ ತಿಂದು ಪೂರ್ತಿ ವೀರ್ಯಾಣು ಎಲ್ಲ ಕಮ್ಮಿ ಆಗ್ಯಾವ. ಅದು ಗುಟ್ಕಾಕ್ಕೂ ರೊಕ್ಕ ಕೊಡ್ಬೇಕು. ಈ ಟ್ರೀಟ್ಮೆಂಟ್ ಸುಮ್ಮನೆ ಅನಾವಶ್ಯಕ ದುಡ್ಡು ಹಾಳ ಮಾಡ್ಬೇಕಲ್ರಿ, ರೊಕ್ಕ ಹಾಳ ಮಾಡ್ಬೇಕಲ್ಲ, ಹೌದಲ್ಲ? ಒಂದ್ ಈ ಕಡೆ ದುಡ್ಡು ಗುಟ್ಕಾ ತಿಂದು ಹಾಳಾತು, ಮಾವ ಗುಟ್ಕಾ ಇಂಥ ತಂಬಾಕು ಉತ್ಪನ್ನಗಳನ್ನ ತಿಂದು ಹಾಳಾತು. ಅದಲ್ಲದೆ ಟ್ರೀಟ್ಮೆಂಟ್ ತಗೊಳಕು ಮತ್ತು ದುಡ್ಡು ಹಾಳು ಮಾಡ್ಬೇಕು. ಅದ್ರ ಬದ್ಲಿ ಗುಟ್ಕಾ ತಂಬಾಕು ಇಂಥ ಪದಾರ್ಥಗಳನ್ನ ದಯಮಾಡಿ ಮುಟ್ಟಬೇಡ್ರಿ. ಇದು ನಿಮ್ಮ ಒಂದು ಆರೋಗ್ಯಕ್ಕೆ ಅಷ್ಟೇ ಹಾನಿ ಮಾಡೋದಲ್ಲದೆ ನಿಮ್ದು ವೀರ್ಯಾಣು, ಗಂಡು ಮಕ್ಕಳ ವೀರ್ಯಾಣುನ ನಾಶ ಮಾಡ್ತೈತಿ. ಅದರಿಂದ ನಿಮ್ಮ ಮಕ್ಕಳು ಮಾಡೋ ಪಾಸಿಬಿಲಿಟಿನೂ ಕಮ್ಮಿ ಮಾಡ್ತೈತಿ. ಈಗ ಎಷ್ಟೊಂದು ಊರುಗಳಲ್ಲಿ ಗುಟ್ಕಾ ಇವೆಲ್ಲ ಪಾಕೆಟ್ ಗುಟ್ಕಾ ತಿಂತಾರೆ, ಅವೆಲ್ಲ ಕೆಟ್ಟವಾದದ್ದು. ಒಂದು ದಯಮಾಡಿ ತಿನ್ನೋದನ್ನ ಯಾರ ತಿಂತಾ ಇದ್ದೀರಾ, ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ, ಫಸ್ಟ್ ನೀವು ಗುಟ್ಕಾ ತಂಬಾಕು ಮಾವ ಇಂಥ ಉತ್ಪನ್ನಗಳನ್ನ ತಿನ್ನೋದು ನಿಲ್ಲಿಸಿ. ನಿಮ್ಮ ವೀರ್ಯಾಣು ಇಂಪ್ರೂವ್ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು, ನಿಮಗೊಂದು ಸಂತಾನ ಭಾಗ್ಯ ಬೇಕು, ನಿಮ್ಗೆ ಮಕ್ಕಳಾಗ್ಬೇಕು. ನೀವು ಬಂಜೆತನದಿಂದ ಕಷ್ಟಪಡ್ತಾ ಇದ್ದೀರಾ ಅಂದ್ರೆ ನೀವು ನಿಮ್ಮ ಮನೆಯವರಿಗೆ ಕೂಡ ಅನ್ಯಾಯ ಮಾಡ್ತಾ ಇದ್ದೀರಾ, ನಿಮ್ಮ ಹೆಂಡತಿ ಕೂಡ ಅನ್ಯಾಯ ಮಾಡ್ತೀರಾ. ಅದರಿಂದ ನೀವು ದಯಮಾಡಿ ಅದನ್ನ ವೀರ್ಯಾಣು ಇಂಪ್ರೂವ್ ಆಗ್ಬೇಕಂದ್ರೆ ನೀವು ಗುಟ್ಕಾ ತಂಬಾಕು ಉತ್ಪನ್ನಗಳನ್ನ ನಿಲ್ಲಿಸ್ಬೇಕು.